ನಮಸ್ತೆ ವೀಕ್ಷಕರೇ, ಸ್ಪೀಡ್ ನ್ಯೂಸ್ ಕನ್ನಡದ ಎಲ್ಲ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಇವತ್ತು ಸ್ಪೀಡ್ ಹೆಲ್ತ್ ಪ್ಲಸ್ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಮುಖ್ಯವಾದಂತಹ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಅದು ಏನಂತಂದರೆ, ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕಾಡುವಂಥದ್ದು ಮೆನೋಪಾಸ್, ಋತುಬಂಧದ ಸಮಸ್ಯೆ. ಋತುಬಂಧದಲ್ಲಿ ಅದು ಕೇವಲ ಮೆನೋಪಾಸ್ ತಲುಪುವ ಒಂದು ಸ್ಟೇಜಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಅದರ ಒಂದು ದುಷ್ಪರಿಣಾಮಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮಗೆ ಇದಕ್ಕೆಲ್ಲವೂ ಕೂಡ ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಯಾಕಂದರೆ ಮೆನೋಪಾಸ್ ಅಂತ ಅಂದರೆ ಪ್ರತಿಯೊಬ್ಬರು ಕೂಡ ಆ ಒಂದು ಋತುಚಕ್ರದಿಂದ ಋತುಬಂಧದವರೆಗೆ ನಮ್ಮ ಒಂದು ಸೈಕಲ್ನಲ್ಲಿ, ಅಂದರೆ ಈ ಋತುಸ್ರಾವ ಆಗುವಂತಹ ಸಮಯದಲ್ಲಿ ನಾವು ಪ್ರತಿಯೊಂದು ಸಮಸ್ಯೆಗಳನ್ನು ನೋಡ್ತಾ ಹೋಗ್ತೀವಿ. ಆದರೆ ಋತುಬಂಧದಲ್ಲಿ ಕಾಣಿಸ್ಕೊಳ್ಳೋದು ಕೊನೆಯ ಒಂದು ಸ್ಟೇಜ್ನಲ್ಲಿ ಬಹಳಷ್ಟೇ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಸಮಸ್ಯೆಯನ್ನು ನಾವು ಹೇಗೆ ನಾವು ದಿನನಿತ್ಯ ಒಂದು ಆಹಾರದ ಸೇವನೆ ಮುಖಾಂತರ ಅದನ್ನು ನಾವು ಪರಿಹರಿಸ್ಕೊಳ್ಬೋದು ಅಂತ ಅಂದರೆ, ನೀವೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಸೋಯಾ ಪ್ರೋಟೀನ್, ಸೋಯಾ ಮಿಲ್ಕ್. ಏನಿದು ಸೋಯಾ ಮಿಲ್ಕ್? ಸಾಮಾನ್ಯವಾಗಿ ಮಿಲ್ಕ್ ಪ್ರೋಟೀನ್ ಗೊತ್ತಿರುತ್ತೆ, ಆನಿಮಲ್ ಪ್ರೋಟೀನ್ ಬಗ್ಗೆ ಕೇಳಿರ್ತೀರ. ಆದರೆ ಸೋಯಾ ಪ್ರೋಟೀನ್, ಈ ಸೋಯಾ ಮಿಲ್ಕ್ ಸೇವನೆಯಿಂದ ಈ ಮೆನೋಪಾಸಲ್ ಕಾಂಪ್ಲಿಕೇಶನ್ಸ್ಗಳನ್ನ ಹೇಗೆ ಅವಾಯ್ಡ್ ಮಾಡ್ಕೊಳ್ಬೋದು, ತಡೆ ಹಿಡಿಬೋದು ಅನ್ನೋದಾದರೆ, ಸಾಮಾನ್ಯವಾಗಿ ಪ್ರತಿ ಮಹಿಳೆಯರಲ್ಲೂ ಕೂಡ ಋತುಚಕ್ರದಿಂದ ಋತುಬಂಧದವರೆಗೆ ಈಸ್ಟ್ರೋಜನ್ ಹಾರ್ಮೋನ್ನ ಒಂದು ಪಾತ್ರ ತುಂಬ ಮುಖ್ಯವಾದದ್ದು. ಅದರಲ್ಲೂ ಈಸ್ಟ್ರೋಜನ್ ಹಾರ್ಮೋನ್ ಸ್ವಲ್ಪ ಸರಿಯಾದಂಥ ಪ್ರಮಾಣದಲ್ಲೇ ಉತ್ಪತ್ತಿಯಾಗಬೇಕು. ಅತಿಯಾದ ಪ್ರಮಾಣ ಉತ್ಪತ್ತಿ ಆದ್ರೂ ಸಮ್ ಕಾಂಪ್ಲಿಕೇಶನ್ಸ್, ತುಂಬ ಕಡಿಮೆ ಆದರೂ ಕೂಡ ಸಾಕಷ್ಟು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಆದರೆ ಯಾವಾಗ ಅದು ನಿಗದಿತ ಪ್ರಮಾಣದಲ್ಲಿ ನಿಮಗೆ ಪ್ರೊಡ್ಯೂಸ್ ಆಗುತ್ತೋ ಯಾವುದೇ ರೀತಿಯಂಥ ಸಮಸ್ಯೆಗಳು ಬರೋದಿಲ್ಲ. ಎಕ್ಸಾಂಪಲ್, ಋತುಬಂಧದ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ, ಕೆಲವರಲ್ಲಿ ಕೈಕಾಲುಗಳಲ್ಲಿ ಸೆಳೆತ ಕಂಡು ಬರುತ್ತೆ, ನಿದ್ರಾಹೀನತೆ, ಇನ್ಸೋಮ್ನಿಯಾ ಸಮಸ್ಯೆ ಬರುತ್ತೆ. ಹಾಗೆ ಈಸ್ಟ್ರೋಜನ್ ಲೆವೆಲ್ ಬರ್ತಾ ಒಂದು 30 to 40 ಇಯರ್ಸ್ ಒಳಗಡೆ ಅದ್ರ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಎಬೋವ್ 40 ಅಂತೂ ಗಣನೀಯವಾಗಿ ಇಳಿಕೆ ಆದಾಗ ಕೆಲವೊಬ್ಬರಲ್ಲಿ ಮಾತ್ರ ಆ ಒಂದು ಲೆವೆಲ್ನ ತುಂಬ ಮೇಂಟೈನ್ ಮಾಡ್ಕೊಂಡು ಬರೋದು ಅಂತಂದರೆ ತುಂಬ ಅಪರೂಪ ಅಂತ ಹೇಳ್ಬೋದು. ಯಾವಾಗ ಈಸ್ಟ್ರೋಜನ್ ಪ್ರಮಾಣ ತುಂಬ ಕಡಿಮೆ ಕಂಡು ಬರ್ತಾ ಇರುತ್ತೋ ಕೈಕಾಲುಗಳಲ್ಲಿ ಸೆಳೆತ ಕಂಡುಬರುತ್ತೆ. ಹಾಗೂ ಹಾಟ್ ಫ್ಲೆಶಸ್ ಅಂತ ಹೇಳ್ತೀವಿ. ಅಂತಂದರೆ ಏನೋ ಒಂದು ರೀತಿ ನಮ್ಮ ಶರೀರದಲ್ಲಿ ಉಷ್ಣತೆಯ ಪ್ರಮಾಣ ತುಂಬ ಜಾಸ್ತಿ ಏರಿಕೆ ಆಗುತ್ತೆ. ಹಾಗೆ ಕೂದಲುದುರುವಂತಹ ಸಮಸ್ಯೆ ಆಗ್ಬೋದು, ನಿದ್ರಾಹೀನತೆ ಸಮಸ್ಯೆ ಆಗಬಹುದು. ಹಾಗೆ ಪಾದಗಳಲ್ಲಿ ಉರಿ ಕಾಣಿಸ್ಕೊಳ್ಳುವಂಥದ್ದು, ಹಾಗೂ ಏನೋ ಒಂದು ರೀತಿ ಮೂಡ್ ಸ್ವಿಂಗ್ಸ್ ಅಂತಂದರೆ ತುಂಬ ಡಿಸ್ಟರ್ಬ್ ಆದಂಗಿರುತ್ತೆ. ಯಾಕಂದರೆ ಅವರು ಒಂದು ಮಾನಸಿಕ ಒತ್ತಡನೂ ಕೂಡ ಒಂದು ರೀತಿ ಅದಕ್ಕೆ ಕಾಣಿಸ್ಕೊಳ್ಳುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದೆಲ್ಲ ಕಾಂಪ್ಲಿಕೇಶನ್ಸ್ಗಳು ನೋಡುವಂಥದ್ದು ಮೆನೋಪಾಸ್ ಸಮಯದಲ್ಲಿ. ಹಾಗಾದರೆ ಈ ಸೋಯಾ ಮಿಲ್ಕ್ ಏನು ಮಾಡುತ್ತೆ ಅಂತ ನೀವು ಯೋಚನೆ ಮಾಡ್ಬೋದು. ಸೋಯಾ ಮಿಲ್ಕ್, ಈ ಸೋಯಾ ಪ್ರೋಟೀನ್ ಅನ್ನೋದು ಈಸ್ ಅ ಪ್ಲ್ಯಾಂಟ್ ಪ್ರೋಟೀನ್. ಸೊ ಅನಿಮಲ್ ಪ್ರೋಟೀನ್ ಅಂದಾಗ ನೀವು ಕೌಸ್ ಮಿಲ್ಕ್ ಅಂತ ಹೇಳ್ತೀರಾ. ಸೊ ಅದರಲ್ಲಿ ವೆರೈಟೀಸ್ ಆಫ್ ಪ್ರೋಟೀನ್ಸ್ ಇರುತ್ತೆ. ನೀವೀಗ ವೇ ಪ್ರೋಟೀನ್ ಕೂಡ ತುಂಬ ಜಿಮ್ ವರ್ಕೌಟ್ ಮಾಡೋರು, ವಿಗ್ರಸ್ ವರ್ಕೌಟ್ ಮಾಡೋವಂಥವ್ರು ವೇ ಪ್ರೋಟೀನ್ ಎಲ್ಲ ಸೇವನೆ ಮಾಡ್ತಾರೆ, ಮಸಲ್ಸ್ ಸ್ಟ್ರೆಂಥನಿಂಗ್ ಇದಕ್ಕೆ. ಹಾಗೆ 6 ಪ್ಯಾಕ್ಸ್ 8 ಪ್ಯಾಕ್ಸ್ ಅನ್ನೋ ಒಂದು ತುಂಬ ಕಾನ್ಷಿಯಸ್ ಇರೋರು ವೇ ಪ್ರೋಟೀನ್ ಯೂಸ್ ಮಾಡ್ತಾರೆ. ಇನ್ನು ಈ ಒಂದು ಸೋಯಾ ಪ್ರೋಟೀನ್ ಅನ್ನೋದು ಈ ಹಸುವಿನ ಹಾಲಿಗೆ ಬದಲಾಗಿ ಇದನ್ನು ಉಪಯೋಗಿಸೋದ್ರಿಂದ ಏನೆಲ್ಲ ಉಪಯೋಗ ಇರುತ್ತೆ ಅನ್ನೋದಾದರೆ, ಅಂದರೆ ಕೌಸ್ ಮಿಲ್ಕ್ ಅದು ಒಂಥರ ಅಮೃತ. ಅದನ್ನು ಯಾವುದೇ ರೀತಿಯಾದಂತಹ ಬೇರೆ ಪ್ರೋಟೀನ್ ನಾವು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಕೆಲವೊಂದು ಸಮಸ್ಯೆಗಳು ಕಂಡುಬರುತ್ತೆ ಕೆಲವೊಬ್ಬರಲ್ಲಿ. ಅಂತಂದರೆ ಈಗ ಕಿಡ್ನಿ ಸಮಸ್ಯೆಗಳು ಕಂಡು ಬಂದಾಗ, ಕಿಡ್ನಿ ಸಮಸ್ಯೆದಲ್ಲಿದ್ದಾಗ ನಮಗೇನಾಗುತ್ತೆ, ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಪ್ರೋಟೀನ್ ಬಳಕೆನ ಕಡಿಮೆ ಮಾಡೋದಕ್ಕೆ ವೈದ್ಯರು ನಿಮಗೆ ಸೂಚಿಸ್ತಾರೆ. ಆದರೆ ಪ್ರೋಟೀನ್ನೇ ನೀವು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಶರೀರದಲ್ಲಿ ಮಸಲ್ ಸ್ಟ್ರೆಂಥನಿಂಗ್ ಆಗ್ಬೋದು, ಹಾಗೆ ನಮ್ಮ ಬಯಾಲಜಿಕಲ್ ಫಂಕ್ಷನ್ಸ್ ಆಗ್ಬೋದು, ಹೇಗೆ ವರ್ಕೌಟ್ ಆಗುತ್ತೆ. ಸೊ ವಿತೌಟ್ ಪ್ರೋಟೀನ್ಸ್ ಹಾಗೆ ಮಸಲ್ ರಿಪೇರ್ ಹೇಗಾಗುತ್ತೆ, ಬಾಡಿ ಫಂಕ್ಷನ್ಸ್ ಎಲ್ಲ ಹೇಗೆ ವರ್ಕೌಟ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಪ್ರೋಟೀನ್ಸ್ ಅವಶ್ಯಕತೆ ಇರುತ್ತೆ. ಆದರೆ ಕಿಡ್ನಿ ಸಮಸ್ಯೆ ಬಂದಾಗ ಇದನ್ನು ನಾವು ಬಿಟ್ಬಿಡಬೇಕಾಗತ್ತೆ. ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಲೋ ಪ್ರೋಟೀನ್ ಕನ್ಸಂಪ್ಷನ್ ಮಾಡಬೇಕಾಗತ್ತೆ. ಸ್ಪೆಷಲಿ ಡಯಾಲಿಸಿಸ್ ಇರೋರು ಅದನ್ನು ಕೂಡ ಈ ಅತಿ ಕಡಿಮೆ ಪ್ರೋಟೀನನ್ನು ಬಳಕೆ ಮಾಡುವಂಥ ಡಾಕ್ಟರು ಸಲಹೆ ನೀಡೋದು ಸಹಜ. ಆ ಒಂದು ಸಮಯದಲ್ಲಿ ನಿಮಗೆ ಈ ಸೋಯಾ ಪ್ರೋಟೀನ್ ತುಂಬ ಹೆಲ್ಪ್ ಮಾಡುತ್ತೆ. ಮೊದಲಿಗೆ ಸೋಯಾ ಪ್ರೋಟೀನ್ ಬಗ್ಗೆ ಸ್ವಲ್ಪ ನೀವು ವಿಚಾರವನ್ನು ತಿಳ್ಕೊಳ್ಳೋದಾದರೆ, ಸೋಯಾ ಬೀನ್ಸಲ್ಲಿ ಈ ಸೋಯಾ ಪ್ರೋಟೀನ್, ಸೋಯಾ ಚಂಕ್ಸ್, ಸೋಯಾ ಬೀನ್ಸ್ ಇವುಗಳಲ್ಲಿ ನಿಮಗೆ ಸೋಯಾ ಪ್ರೋಟೀನ್ ಸಿಗುತ್ತೆ. ಸಾಮಾನ್ಯವಾಗಿ ಇದು ಯಾಕೆ ಇದು ಕೂಡ ಒಂದು ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು ಅನ್ನೋದಾದರೆ, ಮಕ್ಕಳಿಗೆ ಕೆಲವೊಂದು ಸರಿ ಈ ಅನಿಮಲ್ ಪ್ರೋಟೀನ್ ಶರೀರಕ್ಕೆ ಹೋಗಲ್ಲ. ಅಂದರೆ ಈ ಕೇಸಿನ್ ಅನ್ನೋ ಒಂದು ಪ್ರೋಟೀನ್ ಮಿಲ್ಕಲ್ಲಿರುವಂಥ ಕೇಸಿನ್ ಕೆಲವೊಬ್ಬರಿಗೆ ಅಲರ್ಜಿ ಉಂಟು ಮಾಡಬಹುದು. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ. ಅಂಥ ಸಮಯದಲ್ಲಿ ಕೆಲವರಿಗೆ ಹಾಲು ತಗೊಂಡ್ರೆ ಆಗೋದೇ ಇಲ್ಲ, ಒಂಥರ ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ. ಕೆಲವರಿಗೆ ಮೊಸರಿನ ಸೇವನೆ ಓಕೆ, ಆದರೆ ಹಾಲು ಮಾತ್ರ ತೊಗೊಳೋದಕ್ಕೆ ಆಗಲ್ಲ. ಅಂಥ ಸಮಯದಲ್ಲಿ ಈ ಒಂದು ಸೋಯಾ ಪ್ರೋಟೀನ್ ತೊಗೊಳೋದಕ್ಕೆ ವೈದ್ಯರು ಹೇಳ್ತಾರೆ. ಅಟ್ಲೀಸ್ಟ್ ಸಬ್ಸ್ಟಿಟ್ಯೂಟ್ ಶಾಕಾಹಾರಿಗಳಿಗೆ ಇದು ಒಂದು ಅತ್ಯುತ್ತಮವಾದಂತಹ
ಉತ್ತಮವಾದಂತಹ ಸೇವನೆ ಅಂತ ಹೇಳಬಹುದು. ಯಾಕಂದರೆ ವೆಜಿಟೇರಿಯನ್ಸ್ ಬಂದಾಗ ಅವರಿಗೆ ಪ್ರೋಟೀನ್ ಅಂಶ ಬಹಳಷ್ಟು ಕಡಿಮೆಯಲ್ಲೇ ಇರುತ್ತೆ. ಹಾಗಾಗಿ ಅವರು ಅದಕ್ಕೆ ಪ್ರೋಟೀನ್ ಯುಕ್ತ ಆಹಾರ ಸೇವನೆ ಮಾಡಬೇಕು ಅನ್ನೋದಾದರೆ ದಿಸ್ ಅ ಬೆಸ್ಟ್ ಆಪ್ಷನ್ಸ್. ಯಾವುದು? ಸೋಯಾ ಪ್ರೋಟೀನ್. ಹಾಗೆ ನಾವು ಈಸ್ಟ್ರೋಜನ್ಗೂ ಈ ಸೋಯಾ ಮಿಲ್ಕ್ ಏನು ಸಂಬಂಧ ಇದೆ ಅಂತ ಹೇಳ್ತಾ ಇದ್ದೀನಿ. ಈಗ ಅದಕ್ಕೂ ಮುಂಚೆ ಸ್ಪೆಷಲಿ ನಮ್ಮ ನರಗಳ ಬಲಹೀನತೆ ಕಂಡು ಬಂದಾಗ ಹಾಗೂ ಮೂಳೆಗಳ ಒಂದು ಸವೆತ ಉಂಟಾಗುತ್ತೆ ಒಂದು 40 ವರ್ಷದ ನಂತರ ಮಹಿಳೆಯರಲ್ಲಿ ಹಾಗೂ ಪುರುಷರಲ್ಲಿ. ಆದರೆ ಪುರುಷರು ಈ ಸೋಯಾ ಪ್ರೋಟೀನ್ನ ಸೇವನೆ ಮಾಡಬಾರ್ದು ಅನ್ನೋ ವದಂತಿ ಇದೆ. ಡೆಫಿನೆಟ್ಲಿ ಬಿಕಾಸ್ ಆಫ್ ಫೈಟೋ ಈಸ್ಟ್ರೋಜನ್ ಇದರಲ್ಲಿ ಇರೋದ್ರಿಂದ. ಹಾಗಾಗಿ ಪುರುಷರಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಬಳಕೆ ಜಾಸ್ತಿ ಬೇಡ ಅನ್ನೋ ಒಂದು ಕಾರಣಕ್ಕೆ ಅದು ಫೀಮೇಲ್ ರಿಲೇಟೆಡ್ ಹಾರ್ಮೋನ್ ಯಾವುದು? ಈಸ್ಟ್ರೋಜನ್. ಸೊ ಹಾಗಾಗಿ ನಾವು ಸ್ವಲ್ಪ ಅತಿ ಹೆಚ್ಚು ಬಳಕೆಯನ್ನು ಮಾಡಬಾರ್ದು ಅನ್ನೋದು ಒಂದು ವೈದ್ಯರ ಸಲಹೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ನಾವು ಇವಾಗ ಮಾತನಾಡ್ತಾ ಇರೋವಂಥ ವಿಚಾರ ಮೆನೋಪಾಸ್ ಆಗಿರೋದ್ರಿಂದ ಮೆನೋಪಾಸ್ಗೂ ಆ ಈಸ್ಟ್ರೋಜನ್ ಲೆವೆಲ್ಗೂ ಸೋಯಾ ಮಿಲ್ಕ್ಗೂ ಒಂದು ರೀತಿಯಾದಂಥ ಅವಿನಾಭಾವ ಸಂಬಂಧ. ಯಾಕಂದರೆ ಇದರ ಸೇವನೆಯಿಂದ ಈ ಮೆನೋಪಾಸ್ ಋತುಬಂಧದ ಸಮಯದಲ್ಲಿ ಕಂಡುಬರುವಂತಹ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಸೋಯಾ ಪ್ರೋಟೀನ್ನ ಒಂದು ಸೇವನೆಯಿಂದ ನಮಗೆ ಒಂದು ಮೂಳೆಗಳ ಸಾಂದ್ರತೆ ಅಂದರೆ ಬೋನ್ ಡೆನ್ಸಿಟಿ ತುಂಬ ಚೆನ್ನಾಗಿ ಕಾಪಾಡಿಕೊಳ್ಬಹುದು. ನರಗಳ ಬಲಹೀನತೆ ಕಂಡುಬರುತ್ತೆ. ಕೆಲವರಿಗೆ ಲೈಕ್ ನರ್ವ್ ವೀಕ್ನೆಸ್ ಇರುತ್ತೆ. ಅಂಥ ಸಮಯದಲ್ಲಿ ಇದು ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಹೃದ್ರೋಗಗಳ ಸಮಸ್ಯೆ ಬಂದಾಗ ಸಾಮಾನ್ಯವಾಗಿ ಈ ಒಂದು ಸೋಯಾ ಮಿಲ್ಕಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಒಂದು ಫ್ರೀ ರ್ಯಾಡಿಕಲ್ ಡ್ಯಾಮೇಜನ್ನ ತಡೆಗಟ್ಟುತ್ತೆ. ಇದರಿಂದ ನಾಟ್ ಓನ್ಲಿ ಹೃದ್ರೋಗ ಸಮಸ್ಯೆ, ಬರುವಂತಹ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವಿವಿಧ ರೀತಿಯಂತಹ ಕ್ಯಾನ್ಸರನ್ನು ಕೂಡ ತಡೆಗಟ್ಟಬಹುದು ಈ ಸೋಯಾ ಪ್ರೋಟೀನ್ ಇದರಿಂದ. ಸ್ಪೆಷಲಿ ಹೆಣ್ಮಕ್ಳಲ್ಲಿ, ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಅನ್ನೋದು ಇತ್ತೀಚೆಗೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಿರೋಂಥ ಸಮಸ್ಯೆ. ಅಂದರೆ ಇದು ಒಂದು ಅಗ್ರಸ್ಥಾನ, ತುಂಬ ಅತಿ ಹೆಚ್ಚು ಮಹಿಳೆಯರಲ್ಲಿ ಕಂಡುಬರುವಂಥದ್ದು ಸ್ತನ ಕ್ಯಾನ್ಸರ್. ತದನಂತರ ನೋಡುವಂಥದ್ದು ಯೂಟ್ರಸ್ ಕ್ಯಾನ್ಸರ್ ಅಂತ ನೋಡುವಂಥದ್ದು, ಸರ್ವೈಕಲ್ ಕ್ಯಾನ್ಸರ್. ಸೊ ಅದೊಂದು ಕಾರಣದಿಂದ ಮಹಿಳೆಯರಲ್ಲಿ ಅತಿ ಹೆಚ್ಚು ನೋಡುವಂಥದ್ದು ಸ್ತನ ಕ್ಯಾನ್ಸರ್. ನೆಕ್ಸ್ಟ್ ನಾವು ನೋಡುವಂಥದ್ದು ಸರ್ವೈಕಲ್ ಕ್ಯಾನ್ಸರ್. ಸೊ ಹಾಗಾಗಿ ಈ ಸ್ತನ ಕ್ಯಾನ್ಸರನ್ನು ಆದಷ್ಟು ಈ ಒಂದು ಸೋಯಾ ಬಳಕೆಯಿಂದ ನೀವು ಕಂಪ್ಲೀಟಾಗಿ ಇದು ಮಾಡ್ಬೋದು. 40 ವರ್ಷ ಆದಮೇಲೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆ, ಇವೆಲ್ಲ ಸಮಸ್ಯೆಗಳು ನಾನು ಹೇಳಿದಾಗೆ ಕಾಣಿಸ್ಕೊಳ್ತಾ ಇದೆ. ಅದನ್ನು ನಾವು ಪ್ರಿವೆಂಟ್ ಮಾಡಬೇಕು. ಜೊತೆಗೆ ಈ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಡ್ರೈ ಸ್ಕಿನ್ ಬರುತ್ತೆ. ಹಾಗೆ ಕೂದಲು ಕೂಡ ಒಂಥರ ಫ್ರೀಸಿ ಹೇರ್ಸ್ಗಳು ಕಂಡು ಬರುವಂಥದ್ದು, ನಿಮಗೆ ಶೈನಿ ಹೇರ್ ಬೇಕು. ಸೊ ಬಿಫೋರ್ 40 ಎಲ್ಲವೂ ಚೆನ್ನಾಗಿರುತ್ತೆ, ಆದರೆ ಆಫ್ಟರ್ 40 ಪ್ರತಿ ಮಹಿಳೆಯರಲ್ಲೂ ಕಾಣಿಸ್ಕೊಳ್ಳುವಂಥ ಇದೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಸೋಯಾ ಮಿಲ್ಕ್ ಅತ್ಯುತ್ತಮ ಆಹಾರ ಪದಾರ್ಥ ಅಂತ ಹೇಳ್ಬೋದು. ಹಾಗಾಗಿ ನಾವು ಸೇವಿಸುವಂತಹ ಒಂದು ಭಾಗ ದಿನನಿತ್ಯದಲ್ಲಿ ಸೋಯಾ ಒಳಗೊಂಡಿರಬೇಕು, 3 ಭಾಗ ಇನ್ನಿತರ ಆಹಾರ ಪದಾರ್ಥಗಳ ಸೇವನೆ ಆಗಿರಬೇಕು. ಅದಂಥದ್ದು ನಾರಿನ ಪದಾರ್ಥ ಆಗಬಹುದು ಅಥವಾ ಕೊಬ್ಬಿನಂಶ ಆಗ್ಬೋದು, ಹಾಗೆ ಪ್ರೋಟೀನ್ಸ್ ಬೇರೆ ಇನ್ನಿತರ ವಿಧವಾದಂಥ ಪ್ರೋಟೀನ್ ಅಂಶ ಆಗಬಹುದು. ಬೇರೆ ಎಲ್ಲವೂ ಇದ್ರೂ ಕೂಡ ಒಂದು ಭಾಗ ಸೋಯಾ ಪ್ರೋಟೀನ್ ಇದ್ದಷ್ಟು ಭಾಳಷ್ಟು ಉತ್ತಮ ಅಂತ ಹೇಳ್ತಾ ಇದ್ದೀವಿ.